ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು KSRTC BMTCಯಲ್ಲಿ ಓಡಾಡಿದಂಥ ಹೆಣ್ಣು ಮಕ್ಕಳು 500 ಕೋಟಿಗೂ ಹೆಚ್ಚು ಆಗಿದ್ದು, ಇದರ ಒಂದು ಸಮಾರಂಭವನ್ನು ಸಿದ್ದರಾಮಯ್ಯನವರ ಸಂಪುಟ ಆಚರಣೆ ಮಾಡ್ತು. ಯಾವ ರೀತಿ ಅಂತಂದರೆ, ಇಲ್ಲಿ ಹೆಣ್ಣು ಮಕ್ಕಳು ಇದುವರೆಗೂ ಬಸ್ಸು ಫ್ರೀ ಬಿಟ್ಟಂಥ ಸಂದರ್ಭದಿಂದ ಇವತ್ತಿನವರೆಗೂ ಸರಿಸುಮಾರು 500ರ ಗಡಿ ದಾಟಿದ್ದು ಹೆಣ್ಣು ಮಕ್ಕಳ ಸಂಖ್ಯೆ. ಶಕ್ತಿ ಯೋಜನೆ ತುಂಬ ಯಶಸ್ವಿಯಾಗಿದೆ ಅಂಥೇಳಿ ಈ ಯೋಜನೆಗೆ ಸಂಬಂಧಿಸಿದಂತೆ ಸಿಬ್ಬಂದಿ ವರ್ಗದವ್ರನ್ನ, ಹಾಗೆ ಈ ಒಂದು ಹೆಣ್ಣು ಮಕ್ಕಳನ್ನ ಗೌರವಿಸಿ ಆತ್ಮೀಯವಾಗಿ ಸನ್ಮಾನ ಮಾಡಿದ್ರು. ಈ ಸನ್ಮಾನದ ತುಣುಕು ಇಲ್ಲಿ ತೋರಿಸಲಾಗಿದೆ. ಇದಕ್ಕೂ ಮೊದಲು ಚುನಾವಣೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಒಂದು ಅಜೆಂಡಾ ಶುರು ಮಾಡ್ತು. ಏನಪ್ಪ ಅಂದರೆ, ಪಂಚ ಗ್ಯಾರಂಟಿಗಳ ಯೋಜನೆ ಅಂಥೇಳಿ. ಇದು ಯಾವ್ಯಾವ ರೀತಿ ಗ್ಯಾರಂಟಿ ಯೋಜನೆಗಳು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಮಾಸಿಕ 2,000 ರೂಪಾಯಿ ಕೊಡುವಂಥದ್ದು, ಹಾಗೆ ಹೆಣ್ಣು ಮಕ್ಕಳ ಪ್ರಯಾಣದ ವೆಚ್ಚ ಫ್ರೀ, ಅಂದರೆ ಶಕ್ತಿ ಯೋಜನೆ ಅಂಥೇಳಿ ಬಸ್ನಲ್ಲಿ ಹೆಣ್ಮಕ್ಳಿಗೆ ಫ್ರೀ ಓಡಾಡುವಂಥದ್ದು, ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಓದಿ ಕೆಲಸ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಟೈಪೆಂಡ್ ಕೊಡುವಂಥದ್ದು, ಇದರೊಟ್ಟಿಗೆ ಗ್ಯಾಸು, ಹಾಗೆ ಪ್ರತಿ ಮನೆಗೂ 200 ಯೂನಿಟ್ಟು ಕರೆಂಟು ಫ್ರೀ ಕೊಡುವಂಥದ್ದು. ಹೀಗೆ ಇದು ಯೋಜನೆಗಳ ಒಂದು ಭರವಸೆಯನ್ನು ಜನಕ್ಕೆ ನೀಡಿ ಇವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದು 2 ತಿಂಗಳು ಆದಮೇಲೆ ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಶುರು ಮಾಡಿದ್ರು. ಅದೇ ರೀತಿ 2 ವರ್ಷ ಪೂರೈಸುವಂಥ ಸಂದರ್ಭಕ್ಕೆ ಸರ್ಕಾರದಲ್ಲಿ ಹಣ ಇಲ್ದಂಗಾಗಿ ಆರ್ಥಿಕತೆ ತೀರಾ ಮುಗ್ಗಟ್ಟಾಗಿದೆ. ಈಗ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಂಥ ಮಾಸಿಕ 2,000 ರೂಪಾಯಿ ಸ್ಟಾಪ್ ಮಾಡಿದ್ದಾರೆ. ಇದರೊಟ್ಟಿಗೆ ಈಗ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಹೆಣ್ಣು ಮಕ್ಕಳ, ಅಂದರೆ ಶಕ್ತಿ ಯೋಜನೆ, ಇದು 500 ಕೋಟಿ ಹೆಣ್ಣು ಮಕ್ಕಳು ಪ್ರಯಾಣ ಮಾಡಿರ್ತಕ್ಕಂತಹ ಒಂದು ದಾಖಲೆ ಮಾಡಿಕೊಂಡು ಇದನ್ನು ಒಂದು ರೀತಿ ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ಬೆಂಗಳೂರಿನಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಜಯನಗರ ಪಂಚಯೋಜನೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಅವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ರು. ಇದರೊಟ್ಟಿಗೆ ನೋಡಿ, ಬಸ್ಗಳಲ್ಲಿ ಸಂಚಾರ ಮಾಡ್ತಾಯಿದ್ದಂಥ ಹೆಣ್ಮಕ್ಕಳಿಗೆ ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಶಾಲು ಹೊದಿಸಿ ಸನ್ಮಾನ ಮಾಡೋ ಮುಖಾಂತರ ಆ ಹೆಣ್ಮಕ್ಳಿಗೆಲ್ಲ ಗೌರವ ಸಲ್ಲಿಸುವಂಥ ಕಾರ್ಯಗಳನ್ನ ಏರ್ಪಾಡು ಮಾಡಿದ್ರು. ಆದರೆ ಇದು ಕಾಂಗ್ರೆಸ್ ಕಾರ್ಯಕ್ರಮದ ಒಂದು ಭಾಗವಾಗಿತ್ತು. ಇದರೊಟ್ಟಿಗೆ ಹೆಣ್ಣು ಮಕ್ಕಳು 500 ಕೋಟಿ ಜನ ಇಲ್ಲಿ ಪ್ರಯಾಣ ಮಾಡಿದ್ರು ಅನ್ನೋದಕ್ಕೆ ಒಂದು ಸಾಕ್ಷೀಭೂತವಾಗಿ ಈ ಕಾರ್ಯಕ್ರಮ ಏರ್ಪಾಟಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ನೋಡಿ, ಇದರೊಟ್ಟಿಗೆ ಈ ಒಂದು ಸಿಬ್ಬಂದಿ ಏನಿದ್ದಾರೆ, KSRTC ಆಗಿರ್ಬೋದು, BMTC ಸಿಬ್ಬಂದಿಗಳಾಗಿರ್ಬೋದು, ಆ ಸಿಬ್ಬಂದಿಗಳಿಗೂ ಕೂಡ ಶಾಲು ಹೊದಿಸಿ ಹೂನಾರ ಹಾಕಿ ಸನ್ಮಾನ ಮಾಡಿರ್ತಕ್ಕಂಥದ್ದು, ಅವರಿಗೆ ಗೌರವ ಸಲ್ಲಿಸಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು. ಇದು ತುಂಬ ಒಂದು ರೀತಿ, ಯಾವ ರೀತಿ ಅಂತಂದರೆ, ಸಾಮಾನ್ಯರಿಗೂ ಈ ಒಂದು ಗೌರವ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆಮೇಲೆ ಸಾಮಾನ್ಯ ಇವರು ಯಾರೋ BMTC ಕಂಡಕ್ಟ್ರು, ಡ್ರೈವರ್ಗಳಿಗೂ ಕೂಡ ಈ ಒಂದು ಗೌರವ ಸಲ್ಲುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇಂಥ ಕಾರ್ಯಕ್ರಮಗಳು ಹಲವಾರು ನಡೀಬೇಕು. ಹಾಗೆ ಸರ್ಕಾರ ಈ ಏನು ಯೋಜನೆ ಮಾಡಿದೆ, ಈ ಯೋಜನೆಗಳು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಸರಿ, ಆದರೆ ಕೆಲವೊಂದು ಏನು ಹೆಣ್ಮಕ್ಳಿಗೆ 2,000 ಬರ್ತಾಯಿಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದು ಕೊಡ್ತಾರೋ ಇಲ್ವಾ, ಆಗುತ್ತಾ ಇಲ್ವಾ ಅನ್ನೋಂಥದ್ದು ಅವರು ಖಡಾಖಂಡಿತವಾಗಿ ಹೇಳ್ಬಿಟ್ರೆ ಹೆಣ್ಮಕ್ಳು ಕೇಳೋದನ್ನು ಬಿಡ್ತಾರೆ.
ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ. ಅದಕ್ಕೆ ನೀವು ಕಾರಣಕರ್ತರಾಗಬಾರ್ದು ಅನ್ನೋಂಥ ಒಂದು ಮಾತನ್ನ ಕಿವಿ ಮಾತನ್ನ ಹೇಳ್ತಾ, ಹಾಗೆ ನೋಡಿ ಇಂಥ ಕಾರ್ಯಕ್ರಮಗಳ್ನ ಬೆಳೆಸ್ತಾ ಹೋಗಲಿ, ಉಳಿಸ್ತಾ ಹೋಗಲಿ, ಹಾಗೆ ಇನ್ನೊಂದಷ್ಟು ಮುಂದುವರಿತಾ ಹೋಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.